ಎಲ್ಲರಿಗೂ ನಮಸ್ಕಾರ. ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಯಾತ್ರೆಯನ್ನು ಮುಗಿಸ್ಕೊಂಡು ನೆಫಿಸ್ಸು, ಮೆನೆಪುಟ ಮತ್ತು ಆ ಗುಂಪಿನ ಜನರು ಎಲ್ಲರೂ ಆ ಗುಡ್ಡವನ್ನು ಇಳಿದು ಬರ್ತಾ ಇರ್ತಾರೆ. ನೆಫಿಸ್ಸು, ಮೆನೆಪುಟ ಮತ್ತು ಉಳಿದ ಜನಕ್ಕೂ ಕೂಡ ಏನೋ ಒಂದು ರೀತಿಯ ಧನ್ಯವಾದ ಭಾವನೆ, ಸಾರ್ಥಕವಾದ ಮನೋಭಾವನೆ ಅವ್ರದ್ದಾಗಿರುತ್ತೆ. ರಸ್ತೆ ಬದಿಗಳಲ್ಲಿ ಅವರು ಹೋಗಬೇಕಾದ್ರೆ ಎಷ್ಟೊಂದು ಅಂಗಡಿಗಳಿರುತ್ತೆ. ಈಗ ಬರೋ ಅಷ್ಟರಲ್ಲಿ ಎಲ್ಲ ಜಾಗನೂ ಬರಿದಾಗಿರುತ್ತೆ. ಕತ್ತಲಾಗೋಕ್ಕೆ ಮುಂಚೆನೇ ಅವರುಗಳು ಗುಡಾರವನ್ನು ಕಿತ್ತಿರ್ತಾರೆ. ಎಲ್ಲೋ ಕೆಲವು ಅಂಗಡಿಗಳವ್ರು ಮಾತ್ರ ಪಂಜು ಉರಿಸಿ ಕೊನೆ ವ್ಯಾಪಾರಕ್ಕೆ ಗಿರಾಕಿಗಳು ಬರಬಹುದೇನೋ ಅಂತ ಕಾಯ್ತಾ ಇರ್ತಾರೆ. ಅಲ್ಲಿ ಇಲ್ಲಿ ಕೂಗಿ ಕೂಗಿ ಒಡೆದ ಗಂಟ್ಲಿನ ಕುಗ್ಗಿ ಹೋದ ಧ್ವನಿಗಳು ಗ್ರಾಹಕರನ್ನು ಕರೀತಾ ಇರುತ್ತವೆ. ತಾಯ್ತ ಮರ್ತಾ ಇದ್ದಂತಹ ದೇವಸೇವಕ ಕೂಗ್ತಾ ಇರ್ತಾನೆ, ತಾಯ್ತ ತಗೊಂಡು ಹೋಗಿ ಕೊನೆಯ ಅವಕಾಶ ಅಂತ ಹೇಳ್ಬಿಟ್ಟು. ಲಿಪಿ ಸುರುಳಿ ಕೊಂಡ ಸ್ಥಳ ಹತ್ರ ಬಂತೆಂದು ಮೆನೆಪುಟ ಮತ್ತೆ ನೋಡ್ತಾನೆ ಆ ಕಡೆ. ಆದರೆ ಅಲ್ಲಿ ಯಾವುದೇ ಪಂಜುನೂ ಇರಲ್ಲ, ಯಾವುದೇ ಲಿಪಿಕಾರನೂ ಇರಲ್ಲ. ಅವನು ಈಗಾಗಲೇ ತನ್ನ ಅಂಗಡಿಯನ್ನು ಮುಚ್ಚಿಕೊಂಡು ಹೊರಟೋಗ್ಬಿಟ್ಟಿರ್ತಾನೆ. ಇನ್ನು ದೋಣಿ ಕಟ್ಟೆ ಹತ್ತಿರಕ್ಕೆ ಇವರೆಲ್ಲ ನಿಧಾನವಾಗಿ ನಡ್ಕೊಂಡ್ಬರ್ತಾರೆ. ಅಲ್ಲಿ ಇಷ್ಟೊತ್ತಿಗಾಗಲೇ ಗದ್ದಲ ಶುರು ಆಗೋಗಿರುತ್ತೆ. ಆದರೆ ರಾಜಭಟರ ಅಬ್ಬರ ಇರೋದಿಲ್ಲ. ರಾಜನಾವ ಹೊರಟದ ಮೇಲೆ ಅವ್ರಿಗೇನು ಕೆಲಸ, ಎಲ್ಲ ಹೊರಟೋಗ್ಬಿಟ್ಟಿರ್ತಾರೆ. ಹಲವಾರು ದೋಣಿಗಳು ಕಟ್ಟೆಗೆ ಬಂದು ತಮ್ಮವರನ್ನು ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತವೆ. ದೋಣಿ ಕಟ್ಟೆಯ ಒಬ್ಬನೇ ಒಬ್ಬ ವೃದ್ಧ ನೌಕರ ಮಾತ್ರ ಅಸ್ಪಷ್ಟ ಪದಗಳನ್ನು ಗೊಣಗ್ತಾ ಮಂದವಾದ ಪಂಜುಗಳನ್ನು ಎಣ್ಣೆಯಲ್ಲಿ ತೋಯಿಸ್ತಾ ಕೂತಿರ್ತಾನೆ. ಯಾರೋ ಹೇಳ್ತಾರೆ, ನೀನು ಹೋಗಿ ಮಲ್ಕೋತಾತ ಅಂದಾಗ, ಮಲ್ಕೋತೀನಿ. ಕತ್ಲಲ್ಲಿ ದೋಣಿಗಳು ಡಿಕ್ಕಿ ಹೊಡೆದು ಮುಳುಗಿದ್ರೆ ನನ್ನ ತಲೆ ತೆಗಿತಾರಷ್ಟೇ. ಅಷ್ಟು ಅವಸರ ಅಂದರೆ ನೀನೇ ಮಲ್ಕೋ. ಆದರೆ ಎಲ್ಲಿ ಮಲ್ಕೊತೀಯ, ಯಾರ ಜೊತೆ ಮಲ್ಕೊತೀಯ ಅಂತ ವೃದ್ಧ ಕೇಳ್ತಾನೆ. ನೀರಾನೆ ಪ್ರಾಂತದ 4 ಜನ ಯಾತ್ರಿಗರು ಅಂಬಿಗ ಭಟ ಹೇಳಿದ ಕಡೆಗೆ, ಆ ಕಟ್ಟೆ ಕಡೆಗೆ ಉದ್ದಕ್ಕೂ ನಡ್ಕೊಂಡು ಹೋಗ್ತಾರೆ. ಸಾವಿರಾರು ತೆಪ್ಪಗಳಿರುತ್ತೆ, ಚಿಕ್ಕ ಪುಟ್ಟ ದೋಣಿಗಳಿರುತ್ತೆ. ಮಣ್ಣಿನ ಬುಡ್ಡಿಗಳ ರಕ್ಷಿತ ಎಣ್ಣೆ ದೀಪಗಳನ್ನು ತೇಲಿ ಬಿಟ್ಟ ಹಾಗೆ ಕಾಣಿಸ್ತಾ ಇರುತ್ತೆ. ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಅಂಬಿಗರ ಎಚ್ಚರಿಸುವ ಶಾಪಿಸುವ ಬಿರುನುಡಿಗಳು ಕೂಡ ಅಲೆಗಳಾಗಿ ಅಲ್ಲಿ ಹರಿದಾಡ್ತಾ ಇರುತ್ತವೆ. ಚುಕ್ಕಾಣಿ ಹತ್ರ ಭಟ ಬುಡ್ಡಿ ದೀಪ ಇರಿಸ್ಕೊಂಡು ತಾನು ಅವ್ರ ಎದುರುಗಡೆ ನೆಟ್ಟಿಗೆ ಪೆರೋಭಂಗಿಯಲ್ಲಿ ನಿಂತಿರ್ತಾನೆ. ಸಮೀಪಿಸ್ತಾ ಮೆನೆಪುಟಗೆ ಅವನ ಗುರುತು ಹತ್ತತ್ತೆ. ನಮ್ಮ ದೋಣಿ ಇಲ್ಲಿದೆ ಬನ್ನಿ ಅಂತ ಗುಂಪಿನವ್ರಿಗೆ ಕೂಗಿ ಹೇಳ್ತಾನೆ. ಭಟ ಕಣ್ಣಿಗೆ ಬಿದ್ದ ಅಂದ್ಬಿಟ್ಟು ಅವರೆಲ್ಲರಿಗೂ ಸಂಭ್ರಮ ಇರುತ್ತೆ. ಮೆನೆಪುಟ ಹೇಳ್ತಾನೆ, ಒಂದು ತುತ್ತು ಊಟ ಇಲ್ಲೇ ಮುಗಿಸ್ಕೊಂಡು ದೋಣಿ ಹತ್ತೋದು ಒಳ್ಳೇದಲ್ವಾ ಅಂದಾಗ ಎಲ್ಲರೂ ಹೌದು ಅಂತಾರೆ. ಒಬ್ಬ ಕರೀತಾನೆ, ಭಟ ನೀವೆಲ್ಲ ದಂಡೆಗೆ ಬಂದುಬಿಡಿ, ನೀವು ನಮ್ಮ ಜೊತೆನೇ ಉಣ್ಣಬೇಕು, ಇವತ್ತು ನಾವೆಲ್ಲರೂ ಬುತ್ತಿನ ಹಂಚ್ಕೊಂಡಿದ್ದೀವಿ ಅಂತ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ, ಚೀಲದಲ್ಲಿ ಸ್ವಲ್ಪ ಕಿವವ ಇದೆ, ಭಟ ಅಣ್ಣ ನೀನು ರುಚಿ ನೋಡೇ ಇಲ್ವಲ್ಲ ಅಂತ ಕರೀತಾನೆ. ಆಗ ಭಟ ಮತ್ತು ಅವನ ಸಹಾಯಕರು ದಂಡೆಗೆ ಜಿಗಿತಾರೆ. ಮೆರವಣಿಗೆ ಧೂಳು ತಿಂದು ಗಂಟ್ಲು ಮುಚ್ಕೊಂಡ್ಬಿಟ್ಟಿದೆ, ಮೊದಲು ಕಿವವ ಕೊಡಿ ಅಂತ ಭಟ ಹೇಳ್ತಾನೆ. ಮೆರವಣಿಗೆಯಲ್ಲಿ ನೀನಿದ್ಯಾ ಅಂತ ಒಬ್ಬ ಕೇಳ್ತಾನೆ. ನನ್ನವರೆಲ್ಲ ಮಧ್ಯಾಹ್ನ ಸಂತೆ ಸುತ್ಕೊಂಡು ಬಂದರು, ನಾನು ಮೆರವಣಿಗೆ ನೋಡಿ ಅದು ಗೋರಿ ತಲುಪಿದ ಕೂಡಲೇ ಹೊರಟು ಬಂದೆ ಅಂತಾನೆ. ಆಗ ನಾನು ನಿನ್ನ ನೋಡಲೇ ಇಲ್ವಲ್ಲ ಅಂದಾಗ, ನನಗೆ ನಾನೇ ಕಾಣಿಸ್ತಿರ್ಲಿಲ್ಲ, ನಿಮ್ಮನ್ನು ಹೇಗೆ ಹುಡುಕ್ಲಿ ಅಂತ ಭಟ ನಗುತ್ತಾನೆ. ಆಗ ಮೆನೆಪುಟ ಹೇಳ್ತಾನೆ, ಏನೇ ಇರಲಿ ಅಂತಿಮ ಯಾತ್ರೆ ನೋಡಿದ್ವಲ್ಲ, ನಮ್ಗದೇ ಸಮಾಧಾನ ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಾದ ಮೇಲೆ ದೋಣಿ ಹೊರಡುತ್ತೆ. ಈಗ ಅನುಕೂಲವಾದ ಗಾಳಿ ಇಲ್ಲ, ಆದರೆ ಮರುಪ್ರಯಾಣ ನದಿ ಹರಿಯೋ ದಿಕ್ಕಲ್ಲಿ ಇದ್ದಿದ್ದರಿಂದ ಸುಲಭವಾಗಿ ಹೋಗ್ತಾ ಇರುತ್ತೆ. ಅಪ್ಟುವಿನ ಧಕ್ಕೆಯಿಂದ ತೇಲಿ ಬರ್ತಿದ್ದ ಸದ್ದು ಕ್ರಮೇಣ ಕಡಿಮೆ ಆಗಿ ಸದ್ದು ನಿಂತು ಹೋಗುತ್ತೆ. ಕೂತ ಹಾಗೇ ಎಷ್ಟೋ ಜನ ತೂಕುಡಿಸ್ತಾರೆ. ತಾಯಿ ತೊಡೆ ಮೇಲೆ ತಲೆ ಇಟ್ಕೊಂಡು ರಾಮರಿಪುಟ ಮುದುಡ್ಕೊಂಡು ನಿದ್ದೆ ಮಾಡ್ತಾನೆ. ನೆಫಿಸ್ಸು ಗಂಡನ ಭುಜದ ಮೇಲೆ ತಲೆ ಇಟ್ಟು ಕೂತಲ್ಲೇ ಕಣ್ಣು ಮುಚ್ಕೊತಾಳೆ. ದೋಣಿಯ ಮೈಗೆ ಹೊರಗೆ ಕೂತಿದ್ದ ಮೆನೆಪುಟಗೂ ಕೂಡ ಸಣ್ಣಗೆ ನಿದ್ದೆ ಬರುತ್ತೆ. ಆ ನಿದ್ದೆನಲ್ಲಿ ಒಂದು ಕನಸು ಬರುತ್ತೆ. ಬಿಳಿ ಮೋಡಗಳ ಮೇಲೆ ತಾನು ಮಲಗಿದ ಹಾಗೆ ಜೋಗಳ ನುಡಿತಾ ಇದ್ದ ಆಲಾಪನೆ ಒಬ್ಬ ಸ್ತ್ರೀ ಕಂಠದಿಂದ ಕೇಳಿ ಬರ್ತಾ ಇರುತ್ತೆ. ಓ ಒಸೈರಿಸ್, ಓ ಒಸೈರಿಸ್ ಅಂತ ಹೇಳಿಬಿಟ್ಟು. ಈ ಥರ ಕನಸು ಮೆನೆಪುಟಗೆ ಆಗತ್ತೆ. ಇನ್ನು ಮತ್ತೆ ಮುಂದಕ್ಕೆ ಹೋಗೋಣ ಕತೆ. ಈ ಊರು ನೀರಾನೆ ಪ್ರಾಂತದ ಕೇಂದ್ರವಾಗಿರುತ್ತೆ. ಅಲ್ಲಿನ ದೋಣಿ ಕಟ್ಟೆಯನ್ನು ಭಟ ತಲುಪುತ್ತಾನೆ. ಅಷ್ಟೊತ್ತಿಗಾಗಲೇ ಸಂಜೆ ಆಗಿರುತ್ತೆ. ಅಬ್ಟುವಿನಿಂದ ಮರಳಿ ಬಂದ ಯಾತ್ರಿಕರು ಮೊದಲು ನೋಡಿದ್ದು ಕಂದಾಯ ಅಧಿಕಾರಿಯ ನಾವೆಯನ್ನು. ತುಂಬ ದೊಡ್ಡದಾಗಿರುತ್ತದು, ಸುಭದ್ರವಾಗಿರುತ್ತೆ.
ಮೇಲಿನ ಅಂಚಿನ ಉದ್ದಕ್ಕೂ ಮರವನ್ನು ಕೊರೆದು ಚಿತ್ತಾರಗಳನ್ನು ಕೆತ್ತಿರ್ತಾರೆ. ಅದು ಪೆರೋನ ಸಾಹಸ ಕಾರ್ಯಗಳನ್ನು ಬಣ್ಣಿಸುವ ಒಂದು ಚಿತ್ರಗಳನ್ನು ಮಾಲಿಕೆ ಆಗಿರುತ್ತೆ. ಕಟ್ಟಿಗೆ ಕಟ್ಟಿದ್ದ ದೋಣಿಯಲ್ಲಿ ಹುಟ್ಟು ಹಾಕೋ ಇಬ್ಬರು ಚೌಕಾಬಾರ ಮಣೆ ಆಟ ಆಡ್ತಾ ಇರ್ತಾರೆ. ಅವ್ರ ಸುತ್ತ ಕೆಲವಾರು ಜನ ನಿಂತಿರ್ತಾರೆ ಆಟ ನೋಡ್ಕೊತ. ಆಡೋರ್ನ ಹುರಿದುಂಬಿಸ್ತಾ ಎಲ್ಲರೂ ಇರ್ತಾರೆ. ಎಲ್ಲರೂ ಆ ನಾವೆಯ ಉದ್ಯೋಗಿಗಳೇನೆ. ಬಟ ತನ್ನವ್ರ ಕಡೆಗೆ ತಿರುಗ್ತಾನೆ. ಆಗ ಇವರೆಲ್ಲ ಬಂದಿದ್ದಾರಪ್ಪ ಅಂತಾನೆ. ಅಧಿಕಾರಿ ದೋಣಿಯಲ್ಲಿ ಆಟ ಆಡ್ತಾ ಇದ್ದವ್ರನ್ನು ಉದ್ದೇಶ ಮಾಡಿಬಿಟ್ಟು ಯಾವ್ಯಾವಾಗ ಬಂದ್ರಿ ಅಣ್ಣ ಅಂತ ಕೇಳ್ತಾನೆ. ಮಧ್ಯಾಹ್ನ ಅಂತ ಆ ದೋಣಿಯಿಂದ ಉತ್ತರ ಬರುತ್ತೆ. ದಾರಿಲಿ ಪೆರೋ ಮಹಾಪ್ರಭುಗಳ ನಾವೇ ಸಿಗುತ್ತಾ ಅಂತ ಇವನು ಕೇಳಿದಾಗ, ಓ ನಾವು ಕಟ್ಟೆ ಸಮೀಪಿಸ್ತಿದ್ದ ಹಾಗೆ ಅದು ಕೆಳಗಡೆ ಹೊರಟೋಯ್ತು ಅಂತ ಅವನ ಪಕ್ಕದಿಂದ ಒಂದು ಧ್ವನಿ ಬರುತ್ತೆ. ಯಾತ್ರೆ ಮುಗಿಸ್ಕೊಂಡು ಬಂದ್ರಾ ಅಂತ ಅವ್ರು ಕೇಳಿದಾಗ, ಹ್ಞೂ ಅಣ್ಣ ಅಂತ ಹೇಳಿಬಿಟ್ಟು ಇವನು ಹೇಳ್ತಾರೆ. ಸರಿ, ಮನೆಗೆ ಹೋಗ್ಬಿಟ್ಟು ಗೋಧಿ ಎವೆ ಅಳೆದು ತಯಾರು ಮಾಡಿ ನಾಳೆ ವಸೂಲು ಮಾಡೋಕ್ಕೆ ಬರ್ತೀವಿ ಅಂತಾರೆ. ಬಟಾನ ದೋಣಿಯಲ್ಲಿದ್ದವರು ಮೌನವಾಗಿ ದಂಡೆಗೆ ಇಳಿತಾರೆ. ಮೆನೆಪುಟನ ಮುಖ ಕೂಡ ಗಂಭೀರವಾಗುತ್ತೆ. ಯಾತ್ರೆ ಸುಖಾಂತವಾಯಿತು ಅಂತ ಕ್ನೆಮು ದೇವನನ್ನ ಬಟಾನು ಅವನ ಕೆಲಸಗಾರರು ಮನಸ್ಸಲ್ಲೇ ವಂದಿಸ್ತಾರೆ. ದೋಣಿಯನ್ನು ದಂಡೆಗೆ ಎಳೆಯೋಕ್ಕೆ ಹೇಳಿಬಿಟ್ಟು ಬಟ ಕೂಡ ತಾನು ಹೊರಡ್ತಾನೆ. ಬರಿಗೈಯಲ್ಲಿ ಮನೆಗೆ ಬಂದರೂ ಕೂಡ ಸಂಭ್ರಮದ ಸ್ವಾಗತ ಅವನಿಗೆ ಅಲ್ಲಿ ಹೆಂಡತಿ ಮಕ್ಕಳಿಂದ ಸಿಕ್ಕತ್ತೆ. ದೋಣಿ ಕಟ್ಟೆಯ ಕೂಗಳತೆಯ ದೂರದಲ್ಲಿ ತುಸು ಎತ್ತರದಲ್ಲಿ ನದಿಗೆ ಸಮಾನಾಂತರವಾಗಿ ಊರಿನ ಮುಖ್ಯ ಬೀದಿ ಇರುತ್ತೆ. ಬೀದಿಯ ಎರಡೂ ಕಡೆ ಕುಶಲಕರ್ಮಿಗಳದ್ದು ಮನೆಗಳಿರುತ್ತೆ. ಕೆಲವು ರೈತರ ಮಣ್ಣಿನ ಮನೆಗಳಿರುತ್ತೆ, ಮರದ ಮನೆಗಳಿರುತ್ತೆ. ಆ ಸಾಲುಗಳ ಹಿಂಬದಿಯಲ್ಲಿ ಬಡ ರೈತರ ಮಣ್ಣಿನ ಮನೆಗಳಿರುತ್ತೆ. ಇವು ವಿರಳವಾಗ್ತಾ ಆಗ್ತಾ ಅಲ್ಲೊಂದು ಇಲ್ಲೊಂದು ಗುಡಿಸಲು ಪಶ್ಚಿಮ ದಿಕ್ಕಲ್ಲಿರುತ್ತೆ. ಮತ್ತು ಮುಂದಕ್ಕೆ ಹೋದರೆ ಒಂದು ದೇವ ಮಂದಿರ ಇರುತ್ತೆ. ಅದನ್ನು ದಾಟಿ ಹೋದರೆ ಗೋರಿ ಪ್ರದೇಶ ಇರುತ್ತೆ. ಮುಖ್ಯ ಬೀದಿ ಮುಗೀತು ಅನ್ನೋ ಕಡೆ ವಿಶಾಲವಾದ ಬಯಲಲ್ಲಿ ಶ್ರೀಮಂತರ ಮಹಡಿ ಮನೆಗಳಿರುತ್ತೆ. ಅವುಗಳ ಮಧ್ಯೆ ರಾಜಗೃಹ ಇರುತ್ತೆ. ಅದು ಪೆರೋನ ಪ್ರತಿನಿಧಿಯಾದಂತಹ ಪ್ರಾಂತಪಾಲನ ಮನೆ, ಜೊತೆಗೆ ಅಧಿಕಾರ ಪೀಠ ಕೂಡ ಅದೇ ಆಗಿರುತ್ತೆ. ಇನ್ನು ಈ ಅಬ್ಟುವಿನ ಯಾತ್ರೆ ಮುಗಿಸಿ ಬಂದವರಲ್ಲಿ ಹೆಚ್ಚಿನವರು ಇದೇ ಊರಿನವರು. ಉಳಿದವರು ಅಲ್ಲಿಂದ ಒಂದು ಹೊತ್ತಿನ ದಾರಿ ಬೇರೆ ಬೇರೆ ದಿಕ್ಕಲ್ಲಿ. ಊರಿನ ಜನಸಂಖ್ಯೆ ಒಂದು 15,000. ಪ್ರಾಂತದ ಇನ್ನಿತರ ಭಾಗದ ಒಟ್ಟು ಜನ ಮತ್ತೆ ಒಂದು 10-15,000 ಇರ್ತಾರೆ. ಈ ಪ್ರಾಂತದ ಗ್ರಾಮಾಂತರ ಪ್ರದೇಶದ ಯಾತ್ರಿಕರಿಗೂ ಕೂಡ ಆ ರಾತ್ರಿ ಆ ಊರಲ್ಲೇ ವಸತಿ. ಆಗ ಮೆನೆಪ್ಟ ಹೇಳ್ತಾನೆ, ಪವಿತ್ರ ಕ್ಷೇತ್ರದಲ್ಲಿ ಈ ಬಾಂಧವ್ಯ ಬೆಸೆದಿದೆ. ಒಸೈರಿಸ್ನ ಲೋಕದಲ್ಲಿ ಮುಂದುವರಿಯೋ ಸಂಬಂಧ. ಹಾಗಾಗಿ ನೀವೆಲ್ಲ ಈಗ ಮನೆಗೆ ಹೋಗದೆ, ನಿಮ್ಮ ಊರುಗಳಿಗೆ ಹೋಗದೆ, ನಮ್ಮ ಅತಿಥಿಗಳಾಗಿ ಒಂದಿನ ಇಲ್ಲಿದ್ದು ಹೋಗಿ ನಾಳೆ ಸಾಯಂಕಾಲ ನಿಮ್ಮ ಊರನ್ನ ತಲುಪಿ. ಆಗದಾ ಅಂತ ಕೇಳಿದಾಗ, ಯಾತ್ರೆ ಮುಗಿಸಿ ಬಂದ ಸಂತೋಷವನ್ನು ಹತ್ತಿಕ್ಕಕ್ಕೆ ಯತ್ನಿಸ್ದಂಗಿರುತ್ತೆ ಆ ಕಂದಾಯ ವಸೂಲಿಯ ಪೆಡಂಭೂತ. ಅಂದರೆ ಇವರು ಸಂತೋಷದಿಂದ ಯಾತ್ರೆಯನ್ನು ಮುಗಿಸ್ಕೊಂಡು ಗೆಳೆತನಗಳನ್ನು ಸಂಪಾದಿಸ್ಕೊಂಡು ಬರ್ತಾರೆ. ಆದರೆ ಈ ಊರಲ್ಲಿ ಕಂದಾಯ ವಸೂಲಿ ಮಾಡೋ ಅಧಿಕಾರಿ ಬಂದು ಕೂತು ಬಿಟ್ಟಿರ್ತಾನೆ. ಮೆನೆಪ್ಟಾನ ಮಾತು ಆ ಭೂತದ ಆಕಾರವನ್ನು ಕುಗ್ಗಿಸುತ್ತೆ. ಅಂದರೆ ಇವ್ರನ್ನ ಹೇಗಾದರೂ ಮಾಡಿ ಹದ್ದು ಬಸ್ದಲ್ಲಿ ಇಟ್ಕೋಬೇಕು ಅಂತ ಹೇಳಿಬಿಟ್ಟೆ ಆ ಒಬ್ಬ ಅಧಿಕಾರಿಯಲ್ಲಿ ಹಾಜರಾಗಿರ್ತಾನೆ. ನಮ್ಮಲ್ಲಿಗೆ ಬನ್ನಿ ಅಂದ್ಬಿಟ್ಟು ಊರವರು ಹೊರಗಿನ ಊರಿನವ್ರನ್ನ ಕರೀತಾರೆ. ಆದರೆ ಹಂಚ್ಕೊಳ್ಳೋಕ್ಕೆ ಸಾಕಷ್ಟು ಜನ ಇರೋದಿಲ್ಲ. ನಮ್ಮನೆಗೆ ಯಾರೂ ಬರಲೇ ಇಲ್ವಲ್ಲ ಅಂತ ನೆಫಿಸ್ ಅಂತಾಳೆ. ನಾಳೆ ನಿಮ್ಮಲ್ಲಿಗೆ ಬರ್ತೀವಿ, ಬಂದ್ಬಿಟ್ಟು ಆಮೇಲೆ ಪ್ರಯಾಣ ಮುಂದುವರಿಸ್ತೀವಿ ಅಂತ ಕೆಲವಾರು ಜನ ಹೇಳ್ತಾರೆ. ಬುಡ್ಡಿ ದೀಪಗಳು ತೆರೆದ ಬಾಗಿಲುಗಳಿಂದ, ಜಾಲಂಧ್ರ ಕಿಟಕಿಗಳಿಂದ ಬೀದಿಗೆ ಬೆಳಕನ್ನು ಹಾಯಿಸುತ್ತವೆ. 4-6 ಜನ ಮಾತ್ರ ಮುಖ್ಯ ಬೀದಿಯವರಾಗಿರ್ತಾರೆ. ಅವರಲ್ಲಿ ಈ ಮೆನೆಪ್ಟ ಕೂಡ ಒಬ್ಬ. ಅದರ ಎಡಮಗ್ಲ ಸಾಲಿನವರೇನೆ ಹೆಚ್ಚು ಜನ ಇರ್ತಾರೆ. ರಾಜಧಾನಿಯಿಂದ ಬಂದ ಕಂದಾಯದ ಅಧಿಕಾರಿಯ ವಸತಿ ರಾಜಗೃಹದಲ್ಲಿರುತ್ತೆ. ಆ ತಂಡ ಊರಲ್ಲಿದೆ ಅಂತ ಹೇಳಿಬಿಟ್ಟು ಇಡೀ ಊರಲ್ಲಿ ಒಂದು ಬಗೆಯ ಮೌನ ಕವಿಯಕ್ಕೆ ಶುರು ಆಗುತ್ತೆ. ಯಾರೋ ಬಂದರು ಅಂತ ಬೊಗಳ್ತಕ್ಕಂತಹ ನಾಯಿಗಳು ಇವರೆಲ್ಲ ತಮಗೆ ಗುರುತಿನವರು ಅಂತ ಗೊತ್ತಾದ ಮೇಲೆ ಸುಮ್ಮನೆ ಬಾಲ ಅಲ್ಲಾಡಿಸುತ್ತವೆ. ಆ ಜನರಿಗೆ ತಮ್ಮವರು ಯಾತ್ರೆಯಿಂದ ಮರಳಿದ್ರು ಅನ್ನೋ ಸಂತೋಷ ಸಮಾಧಾನ ಇದ್ರೂ ಕೂಡ ಯಾವುದೋ ಒಂದು ಕಾಣದ ಕಡಿವಾಣ ಅವರನ್ನು ಹಿಡಿದು ಜಗ್ತಿರುತ್ತೆ. ಅದೇನೆ ಕಂದಾಯ ವಸೂಲಿ ಅಧಿಕಾರಿಯ ಆಗಮನ. ಇನ್ನು ರಾಜಗೃಹದಲ್ಲಿ ಮೇಜವಾನಿ ನಡೀತಾ ಇರಬಹುದು ಅಂತ ಮೆನೆಪ್ಟ ಊಹೆ ಮಾಡ್ಕೊಳ್ತಾನೆ. ಕಂದಾಯದ ಅಧಿಕಾರಿ ಊರಲ್ಲಿ ಇದ್ದಷ್ಟು ದಿನನೂ ಸಂಭ್ರಮದ ಸತ್ಕಾರ ಆಗಲೇಬೇಕು.
ಓಲೈಸೋ ಅಂಥವ್ರು ಯಾರು ಅಂದರೆ ಆ ಊರಿನ ಆಡ್ಯರು ಮತ್ತು ಭೂಮಾಲೀಕರು. ಆ ತಂಡ ತೆರಳಿದ ಮೇಲೆ ಅವ್ರಿಗೆ ಖರ್ಚಾಗಿದ್ದ ಸತ್ಕಾರದ ವೆಚ್ಚವನ್ನು ತುಂಬಕ್ಕೋಸ್ಕರ ಅಕ್ಕಪಕ್ಕದ ಜನರಿಂದ ವಿಶೇಷವಾದ ಕರವನ್ನು ವಸೂಲಿ ಮಾಡ್ತಾ ಇರ್ತಾರೆ. ಮನೆ ಸೇರ್ತಿದ್ದ ಹಾಗೆ ನೆಫಿಸ್ಳನ್ನ ಪಕ್ಕದ ಮನೆಯ ನೆಜಮುಟ್ ಅನ್ನೋ ಹೆಣ್ಮಗಳು ಕೇಳ್ತಾಳೆ, ಹೋಗಿ ಬಂದ್ರ ಅಕ್ಕ, ಸುರಕ್ಷಿತವಾಗಿ ಎಲ್ಲ ಆಯ್ತಾ ಅಂತ ಕೇಳಿದಾಗ, ಹ್ಞೂ ಅಕ್ಕ ಅಂತ ನೆಫಿಸ್ ಉತ್ತರ ಕೊಡ್ತಾಳೆ. ಅವಸರವಾಗಿ ಬಿಸಿ ರೊಟ್ಟಿ ತೊಡ್ತಾಳೆ ನೆಫಿಸ್ಸು. ರಾಮರಿಪ್ಟ ನಿದ್ದೆಗಣ್ಣಲ್ಲೇ ಊಟ ಮಾಡ್ತಾನೆ, ಉಂಡು ಮೈ ಚಾಚ್ತಾನೆ. ಇನ್ನು ಹೊರಗಡೆ ಪಕ್ಕದ ಮನೆಯ ಕುಶಲಕರ್ಮಿ ಸ್ನೋಫ್ರು ಅನ್ನೋನಿರ್ತಾನೆ. ಅವನ ಜೊತೆ ಮಾತಾಡ್ತಾ ಮೆನೆಪ್ಟ ನಿಂತಿರ್ತಾನೆ. ನೆಫಿಸ್ಸು ಅವನನ್ನು ಊಟಕ್ಕೆ ಕರೀತಾಳೆ. ಮೆನೆಪ್ಟ ಬಹಿರ್ದೇಶಕ್ಕೆ ಹೋಗಿ ಬರ್ತಾನೆ. ಕೈಕಾಲು ತೊಳೆದು ಒಲೆ ಬುಡದಲ್ಲಿ ಕೂತ್ಕೋತಾನೆ. ಎದುರುಗಡೆ ಒಂದು ಗೇಣೆತ್ತರದ ಅಟ್ಟಣಿಗೆ ಇರುತ್ತೆ. ಅದರ ಮೇಲೆ ಒಂದು ಕಲ್ಲಿನ ಬಟ್ಟಲಿರುತ್ತೆ. ಆ ಬಟ್ಲಲ್ಲಿ ರೊಟ್ಟಿ ಮತ್ತು ಉಪ್ಪು ಹಾಕಿದ ಮೀನು, ಈರುಳ್ಳಿಗಳನ್ನೇ ಇಡ್ತಾಳೆ. ನೀನು ಕೈ ಹಾಕ್ಬಾ ಅಂತ ಮೆನೆಪ್ಟ ಹೇಳ್ತಾನೆ. ನೆಫಿಸ್ ಹ್ಞೂ ಅಂತಾಳೆ. ಅರ್ಧ ಊಟದ ಮಧ್ಯೆ ಬೆರಳುಗಳು ಪರಸ್ಪರ ಮುಟ್ಟು ನೋಡ್ಕೊಳತ್ವೆ. ಸ್ಪರ್ಶ ಸಂದೇಶ ಮೊದಲು ಯಾರು ನೀಡಿದ್ರು ಅಂತ ಹೇಳೋದು ಕಷ್ಟ. ಬಹುಶಃ ಇಬ್ಬರು ಏಕಕಾಲದಲ್ಲಿ ಬಯಕೆಯ ನೋಟಗಳು ಇಬ್ಬರಲ್ಲೂ ಹರಿದಾಡುತ್ತೆ. ಕೈ ತೊಳೆದು ಮೆನೆಪ್ಟ ಜಾಲಂಧ್ರವನ್ನು ಬಾಗಿಲನ್ನು ಮುಚ್ಚಿ ಬರ್ತಾನೆ. ನೆಫಿಸ್ ಬಟ್ಟಲು ತೊಳೆದಿರಿಸ್ತಾಳೆ. ಫುಲ್ಲಿನ ಚಾಪೆಯನ್ನು ಹಾಸ್ತಾಳೆ. ಬುಡ್ಡಿ ದೀಪವನ್ನು ಮೆನೆಪ್ಟ ಆರಿಸ್ತಾನೆ. ಆಮೇಲೆ ತುಂಬ ದಣಿವಾಗಿದೆಯಾ ನಿನಗೆ ಅಂತ ಮೆನೆಪ್ಟ ಕೇಳಿದಾಗ, ಆ ಕರಡಿ ಹುಡುಗಿ ಅಂತ ಹೇಳಿಬಿಟ್ಟು ಅವಳು ನಗ್ತಾಳೆ. ಈಗ ಅವ್ರಿಗೆ ಯಾವುದೇ ದಣಿವು ಅನ್ನೋದು ಇರೋದಿಲ್ಲ. ಗಂಡನ ಜೊತೆ ಅವಳು ಸುಖವಾಗಿ ನಿದ್ದೆಯನ್ನು ಹೋಗ್ತಾಳೆ. ಜಾಲಂಧ್ರ ಮತ್ತು ಬಾಗಿಲ ಸಂದಿಯಿಂದ ಸಣ್ಣನೆ ಗಾಳಿ ನುಸುಳಿ ಬರುತ್ತೆ. ಅದು ಎರಡು ಕಳಿತ ಚಳಿ ಉಂಟು ಮಾಡ್ತಕ್ಕಂತಹ ತಂಗಾಳಿಯಾಗಿರುತ್ತೆ. ಮೆನೆಪ್ಟ ಹೇಳ್ತಾನೆ. ಮನೆ ಹಿಂಬದಿಗೆ ಹೋಗಿ ಬರ್ತಾನೆ. ಸೆಣಬು ಬಟ್ಟೆಯ ಹಚ್ಚಡವನ್ನು ಬಿಡಿಸಿ ನೆಫಿಸ್ಗೆ ಹೊದಿಸಿ ತಾನು ಮಲ್ಕೊಳ್ತಾನೆ. ರಾಮರಿಪ್ಟ ಹುಟ್ಟಿದ ಮೇಲೆ ಇವ್ರಿಗೆ ಬಸರು ನಿಂತಿರೋದಿಲ್ಲ. ಈಗ ಐಸಿಸ್ ದೇವತೆಯ ಕೃಪೆಗೆ ಪಾತ್ರರಾಗಿ ಅಪ್ಟುವಿನಿಂದ ಮರಳಿದ ಮೇಲೆ ಇವಳು ಮತ್ತೆ ಗರ್ಭವತಿ ಆದರೆ ಅಂತ ಹೇಳಿಬಿಟ್ಟು ಮೆನೆಪ್ಟ ಯೋಚನೆ ಮಾಡ್ಕೊಳ್ತಾನೆ. ಆದರೆ ನೆಫಿಸ್ಗೆ ಯಾವುದೇ ಎಚ್ಚರಿಕೆನೂ ಇರೋದಿಲ್ಲ. ಆಕೆ ಮೈ ಮರೆತು ನಿದ್ದೆ ಮಾಡಿರ್ತಾಳೆ. ಇನ್ನು ಕಳೆದ 2 ದಿನದಲ್ಲಿ ತಾನು ಒಮ್ಮಿಂದೊಮ್ಮೆ ಬೆಳೆದು ಬಿಟ್ಟಿದ್ದೀನ ಅನ್ನೋ ಭಾವನೆ ಮೆನೆಪ್ಟಾಗೆ ಬರುತ್ತೆ. ಯಾಕೆ ಹೀಗಾಗ್ತಾ ಇದೆ ಅಂದರೆ ಅವನಿಗೆ ಉತ್ತರ ತೋಚೋದಿಲ್ಲ. 7 ವರ್ಷಗಳ ಹಿಂದೆ ನೆಫಿಸ್ಳನ್ನು ಮದುವೆ ಆದಾಗಲೂ ಕೂಡ ಅವನಿಗೆ ಹೀಗೆ ಅನಿಸಿತ್ತು. ಒಲವು, ಆಸೆ, ತೃಪ್ತಿ, ತಾನು ತನ್ನ ಸಂಸಾರದ ಸಂರಕ್ಷಕ ಅಂತ ಅಂದ್ಕೊಂಡಿರ್ತಾನೆ. ನೆರ್ಮನೆಯ ಸ್ನೋಫ್ರು ಇವನ ಹತ್ರ ಹೇಳಿರ್ತಾನೆ, ನ್ಯಾಯಸಮ್ಮತವಾಗಿ ನಡ್ಕೊಳ್ಳಿ, ಸುಮ್ಮನೆ ಸುಲಿಬೇಡಿ ಅಂತ ಹೇಳಿಬಿಟ್ಟು ಕಂದಾಯ ಅಧಿಕಾರಿಗೆ ನಾವು ಹೇಳಬೇಕು, ನಮ್ಮ ಸಂಕಟವನ್ನು ತೋಡ್ಕೋಬೇಕು, ಪ್ರಾಂತಪಾಲನ ಎದುರಲ್ಲೇ ನಾವು ಇದನ್ನೆಲ್ಲ ಮಾತಾಡಬೇಕು. ನಮ್ಮಲ್ಲಿ ಬಹಳ ಜನ ಇದರ ಅಭಿಪ್ರಾಯನ ಪಟ್ಟಿದ್ದೀವಿ. ನೀನು ಬರಬೇಕು ಮೆನೆಪ್ಟ, ನೀನೇ ಮುಂದೆ ಇರಬೇಕು, ನೀನು ಯೋಚನೆ ಮಾಡಿ ಮಾತಾಡ್ತೀಯ, ಸರಿಯಾಗಿ ವಾದಿಸ್ತೀಯ ಅಂತ ಎಲ್ಲ ಸ್ನೋಫ್ರು ಹೇಳಿರ್ತಾನೆ. ಇದೆಲ್ಲ ಯೋಚನೆ ಮಾಡಿಕೊಂಡು ಅವನಿಗೆ ತಾನೀಗಾಗಲೇ ಬಹಳ ಬೆಳೆದು ಬಿಟ್ಟಿದ್ದೀನ, ದೊಡ್ಡ ಮನುಷ್ಯ ಆಗ್ತಾ ಇದ್ದೀನ ಅಂತ ಅಂದ್ಕೊಳ್ತಾನೆ. ಊಟಕ್ಕೆ ಕೂತಾಗ ನೆಫಿಸ್ಗೆ ಇದನ್ನು ಹೇಳಬೇಕಾಗಿತ್ತಲ್ವ ನಾನು ಅಂದ್ಕೋತಾನೆ. ಆದರೆ ಅವನು ಮರೆತು ಹೋಗಿರ್ತಾನೆ. ಇನ್ನು ಬೆಳಗ್ಗೆ ಎಲ್ಲರ ಜೊತೆಗೂ ರಾಜಗೃಹಕ್ಕೆ ಹೋಗಬೇಕು. ಎದ್ದ ತಕ್ಷಣ ನೆಫಿಸ್ಗೆ ಈ ವಿಷಯವನ್ನು ಹೇಳಬೇಕು ಅಂತ ಯೋಚನೆ ಮಾಡಿಕೊಂಡು ಹಾಗೆ ನಿದ್ದೆ ಹೋಗ್ತಾನೆ. ಇನ್ನು ಬೆಳಗ್ಗೆ ಆಗುತ್ತೆ. ಪ್ರಾಂತಪಾಲ ಗೇಬು ಅನ್ನೋನಿರ್ತಾನೆ. ಅವನ ಹೆಂಡತಿ ತನ್ನ 3 ಜನ ಹೆಣ್ಮಕ್ಕಳ ಜೊತೆಗೆ ತನ್ನೂರಾದ ಲಿಷ್ಟಿ ಅನ್ನೋ ಊರಿಗೆ ಹೋಗಿರ್ತಾಳೆ. ರಾಜಗೃಹದಲ್ಲಿ ಆತಿಥ್ಯಕ್ಕೆ ಸಂಬಂಧಿಸಿದ ದಾಸದಾಸಿ ಜನರದೇ ದುಡಿಮೆ, ಅದರದ್ದು ಉಸ್ತುವಾರಿ ಇವಳದು. ಊರವರು ಮನವಿ ಸಲ್ಲಿಸಕ್ಕೆ ಬರ್ತಾರೆ ಅನ್ನೋ ಸುದ್ದಿ ಗೂಢಚಾರರ ಮುಖಾಂತರ ಪ್ರಾಂತಪಾಲ ಗೇಬುಗೆ ಮೊದಲೇ ಗೊತ್ತಾಗಿರುತ್ತೆ. ಪ್ರಾಂತದಲ್ಲಿ ಪೆರೋನ ಆಡಳಿತ ಸುಸೂತ್ರವಾಗಿ ನಡೆಯೋ ಹಾಗೆ ನೋಡ್ಕೊಳ್ಳೋದು ಇವನ ಜವಾಬ್ದಾರಿ ಆಗಿರುತ್ತೆ. ಇನ್ನು ಈ ಐಗುಪ್ತ ದೇಶದಲ್ಲಿ ಈ ಥರದವರು 40 ಜನ ಇರ್ತಾರೆ, ಪ್ರಾಂತಕ್ಕೆ ಒಬ್ಬರ ಹಾಗೆ. ಕಂದಾಯದ ಅಧಿಕಾರಿಗಳು ಇಡೀ ದೇಶದಲ್ಲಿ 3 ಜನ ಇರ್ತಾರೆ. ಆ ಕಾರಣದಿಂದಾಗೇನೆ ಪ್ರಾಂತಪಾಲನಿಗಿಂತ ಕಂದಾಯ ಅಧಿಕಾರಿಯ ಅಂತಸ್ತು ಮೇಲಿರುತ್ತೆ. ಗೇಬು ಗೂಢಚಾರರಿಂದ ಕೇಳಿ ಅರ್ಥದ್ದನ್ನು ಕಂದಾಯದ ಅಧಿಕಾರಿ ಟೆಹುಟಿ ಅನ್ನೋನಿರ್ತಾನೆ, ಅವನಿಗೆ ಹೇಳ್ತಾನೆ. ಅವರು ಬೆಳಗ್ಗೆ ಉಪಹಾರ ಸ್ವೀಕಾರ ಮಾಡ್ತಾ ಇರ್ತಾರೆ. ಅಂದರೆ ಇವರೆಲ್ಲ ಬಂದು ಏನೋ ಒಂದು
ತಮ್ಮ ಒಂದು ಮನವಿಯನ್ನು ಸಲ್ಲಿಸ್ತಾರೆ ಅಂತ ಗೊತ್ತಾದಾಗ ಟೆಹುಟಿಗೆ ಸಿಟ್ಟು ಬರುತ್ತೆ. ರೊಟ್ಟಿ ಚೂರು ಮತ್ತು ಒಣಮಾಂಸದ ತುಣುಕನ್ನು ಒಟ್ಟಿಗೆ ಜಗಿತಾನೆ. ತುತ್ತು ನುಂಗಿದ ಮೇಲೆ ದ್ರಾಕ್ಷಾರಸವನ್ನು ಒಂದಷ್ಟು ಕುಡಿತಾನೆ. ನೆತ್ತಿಯಿಂದ ಗುಂಗುರಾಗಿ ಇಳಿದಿದ್ದ ತಲೆಗೂದಲನ್ನು ಜಾಡಿಸ್ಕೊಳ್ತಾನೆ. ಧ್ವನಿ ಏರಿಸಿ ನುಡಿತಾನೆ, ಗೇಬು, ಯಾವ ಹೊತ್ತಲ್ಲಿ ಏನು ಹೇಳಬೇಕು ಅನ್ನೋದು ನಿಮಗೆ ಗೊತ್ತಿಲ್ವಾ ಅಂದಾಗ ಗೇಬುಗೆ ಅರ್ಥ ಆಗೋದಿಲ್ಲ. ಆದರೂ ಧ್ವನಿ ತಗ್ಗಿಸ್ತಾನೆ. ಕ್ಷಮಿಸಿ ಅಂತಾನೆ. ಕ್ಷಮಿಸಿ ಏನು ನಿಮ್ಮ ತಲೆ? ಉಪಹಾರ ಮುಗಿಯೋವರೆಗೂ ಕಾದಿದ್ರೆ ಏನಾಗ್ತಿತ್ತು? ನಾನು ಹೇಳ್ತೀನಿ ಕೇಳಿ ಗೇಬು. ನಿಮ್ಮ ಆಡಳಿತದಲ್ಲಿ ಬಿಗಿ ಅನ್ನೋದೇ ಇಲ್ಲ. ರೈತರಿಗೆ, ಕುಶಲಕರ್ಮಿಗಳಿಗೆಲ್ಲರಿಗೂ ಸಲಿಗೆ ಕೊಟ್ಟಿದ್ದೀರಲ್ಲ, ಅವರೆಲ್ಲ ಈ ಮನವಿ ಸಲ್ಲಿಸೋದು ಅಂದ್ರೇನು? ಪೆರೋನ ಪ್ರತಿನಿಧಿಯಾದ ನನ್ನೆದುರು ನಿಂತು ಮಾತನಾಡೋದೇನು? ಇಷ್ಟೊಂದು ಧೈರ್ಯನ ಈ ಜನಕ್ಕೆ? ಥೂತ್ ಅಂತಾನೆ. ಆಗ ಗೇಬು ಕೈ ತಟ್ತಾನೆ. ಮುಖ ತೋರಿಸಿದ ಸೇವಕನಿಗೆ ಇನ್ನಷ್ಟು ರೊಟ್ಟಿ ತಗೊಂಡು ಬಾ ಅಂತ ಹೇಳ್ತಾನೆ. ಟೆಹುಟಿಗೆ ಸಿಟ್ಟು ಬರುತ್ತೆ. ರೊಟ್ಟಿ ಬೇಕು ಅಂದ ನಾನು ನಿಮಗೆ ಅಂತ ಸಿಟ್ಟು ಮಾಡಿಕೊಡ್ತಾನೆ. ಕಕ್ಕ ಬಿಕ್ಕಿಯಾಗಿ ನಿಂತ ಸೇವಕನ ಕಡೆಗೆ ನೋಡಿ, ಹೋಗಾಚೆ ಅಂತ ಹೇಳಿಬಿಟ್ಟು ಅವನನ್ನು ಈ ಟೆಹುಟಿ ಗದರಿಸ್ತಾನೆ. ಅವಮಾನದಿಂದ ಮುಖ ಕೆಂಪಾಗಿ ಟೆಹುಟಿಯ ನೋಟವನ್ನು ಎದುರಿಸೋಕ್ಕಾಗದೆ ಗೇಬು ಹೇಳ್ತಾನೆ, ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಟೆಹುಟಿ. ಸ್ವತಃ ನಾನು ಕೂಡ ನಿಮಗೊಂದು ಮನವಿಯನ್ನು ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ, ನೀವಾ? ನನಗ ಏನು ಮನವಿ ಅಂದಾಗ, ಮಹಾಪ್ರಭುಗಳಿಗೆ ಅಂತಾನೆ. ಸದ್ಯ ಏನು ಸಮಾಚಾರ ಅಂತ ಇವನು ಕೇಳಿದಾಗ, ಪರಿಸ್ಥಿತಿ ಬದಲಾಗಿದೆ ಅಂತಾನೆ. ಬದಲಾಗಿದೆಯಾ ಅಂದಾಗ, ಹೌದು ಕೆಟ್ಟಿದೆ ಅಂತಾನೆ. ಕೆಟ್ಟಿದೆ? ಏನು ಕೆಟ್ಟಿದೆ? ಯಾಕೆ? ಸ್ಥಿತಿಗತಿ ಏನು ಅಂತ ಪ್ರಾಂತಪಾಲನ್ನು ಯಾರು ಕೇಳೋದಿಲ್ವಾ ಅಂದಾಗ, ರಾಜಧಾನಿಯಲ್ಲೇ ಬಿಗಿ ಇಲ್ಲ ಅಂತೇಳ್ಬಿಟ್ಟು ಇವನು ಹೇಳ್ತಾನೆ. ಪ್ರವಾಹ ಬಂದ ಮೇಲೆ ವರ್ಷದ ಫಸಲನ್ನು ಅಂದಾಜು ಮಾಡೋಕ್ಕೆ ಒಂದು ಸಲ, ಕೊಯ್ಲಾದ್ಮೇಲೆ ಕಂದಾಯ ವಸೂಲಿಗೆ ಒಂದು ಸಲ, ಹೀಗೆ 2 ಸಲ ರಾಜಧಾನಿಯಿಂದ ಯಾರಾದರೂ ಬರ್ತಾರೆ. ಯಾರಾದರೂ ಈ ಸಲ ನಾನೇ ಬಂದಿರೋದು, ನಾನು ಟೆಹುಟಿ, ಕಂದಾಯ ಅಧಿಕಾರಿ ಅಂತ ಟೆಹುಟಿ ಸಿಟ್ಟಿನಿಂದ ಹೇಳ್ತಾನೆ. ಆಗ ಗೇಬು ಹೇಳ್ತಾನೆ, ಬಹಳ ಅಂದರೆ ಮಹಾ ಅರ್ಚಕ ಹೇಪಾಟ್ ದೇವ್ರ ಜೊತೆ ವರ್ಷಕ್ಕೊಂದ್ಸಲ ಬರಬಹುದು ಅಂತ ಹೇಳ್ತಾನೆ. ಹೌದು, ಈಗ ಕಂದಾಯದ ಅರ್ಧಾಂಶ ಪೆರೋಗೆ, ಇನ್ನು ಅರ್ಧಾಂಶ ಹೇಪಾಟಕ್ಕೆ ಕೊಡಬೇಕು, ಹೌದೋ ಅಲ್ವೋ ಅಂತ ಟೆಹುಟಿ ಹೇಳ್ತಾನೆ. ಈ ಗೊಂದಲದಲ್ಲಿ ಕೆಲವು ಪ್ರಾಂತಪಾಲರು ಬಲಿಷ್ಠರಾಗಿದ್ದಾರೆ, ನನ್ನಂತಹ ಕೆಲವರು ಅಸಹಾಯಕರಾಗಿದ್ದೀವಿ, ಹಾಗಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ, ಏನು ನೀಲ ನದಿ ಉದ್ದಕ್ಕೂ ಕಿಂವದಂತಿಗಳು ಸಂಚಾರ ಮಾಡ್ತಿರೋ ಹಾಗಿದೆಯಲ್ಲ, ಅಮಾತ್ಯರಿಗೆ ಇದನ್ನು ತಿಳಿಸ್ಬೇಕು ಅಂತ ಹೇಳಿಬಿಟ್ಟು ಟೆಹುಟಿ ಸಿಟ್ಟಿನಿಂದ ಹೇಳ್ತಾನೆ. ಅಮಾತ್ಯರು ಒಮ್ಮೆ ಈ ಕಡೆ ಬಂದಿದ್ರೆ ಅಂತ ಇವನು ಮಾತನ್ನು ಅರ್ಧಕ್ಕೆ ನಿಲ್ಲಿಸ್ತಾನೆ. ಟೆಹುಟಿ ಉದ್ದಟ ಅಂತ ದೂರ ಹೇಳ್ಬೋದಾ ನೀವು ಅಂತ ಮತ್ತೆ ಟೆಹುಟಿ ಸಿಟ್ಟಾಗ್ತಾನೆ. ಯಾರಿಗೆ ಗೊತ್ತು, ನಾಳೆ ನೀವೇ ಅಮಾತ್ಯರಾಗಬಹುದಲ್ವಾ ಅಂತ ಗೇಬು ಹೇಳ್ತಾನೆ. ಟೆಹುಟಿ ನಗುತ್ತಾನೆ. ಗೇಬು, ನೀವು ದಡ್ರಲ್ಲ, ನಾನು ಒಪ್ತೀನಿ ಅಂತ ಹೇಳಿದಾಗ, ನೀವು ದೊಡ್ಡವರು, ವಿದ್ಯೆ ವಯಸ್ಸು ಎರಡರಲ್ಲೂ ನಾನು ತುಂಬ ಚಿಕ್ಕವನು ಅಂತ ಗೇಬು ಹೇಳ್ತಾನೆ. ಗೇಬು, ಮುಖಸ್ಥಿತಿ ಮಾಡಬೇಡ, ಇಲ್ಲಿ ನಿಮಗಾಗಿರೋ ತೊಂದರೆ ಏನು ಅಂತ ಕೇಳ್ತಾನೆ. 10 ಜನ ಕಾವಲು ಭಟರ ಸಹಾಯದಿಂದ ಒಂದು ಪ್ರಾಂತ್ಯ ಆಳೋದು ಹೇಗೆ? ಈ ಭೂಮಾಲೀಕರ ಬೆಂಬಲ ನೆಚ್ಚಿಕೊಂಡು ನಾನು ಬದುಕಬೇಕು. ಈಗ ನೋಡಿ, ಈ ಪ್ರಾಂತ್ಯಕ್ಕೆ ಅತಿ ದೊಡ್ಡ ಭೂಮಾಲೀಕ ಅನ್ನಿಸ್ಕೊಂಡವನು ನುಟ್ಟು ಮೋಸು, ಅವನು ಊರಲ್ಲಿಲ್ಲ. ಅದೃಷ್ಟ ಪರೀಕ್ಷೆ ಮಾಡೋಕ್ಕೆ ರಾಜಧಾನಿಗೆ ಹೋಗಿದ್ದಾನೆ. ಪೆರೋ ಪಲ್ಲಕ್ಕಿ ಹೊರೋ ಅವಕಾಶ ಸಿಗುತ್ತೋ ಅಂತ ನೋಡೋಕ್ಕೆ ಪ್ರಾಯಶಃ ಅಬ್ಟುಗೆ ಹೋಗಿ ರಾಜಧಾನಿಗೆ ವಾಪಸ್ಸಾಗಿರಬಹುದು. ನನಗೆ ಗೊತ್ತು, ಹೆಚ್ಚು ಕಮ್ಮಿ ಎಲ್ಲ ಭೂಮಾಲೀಕರು ಅಷ್ಟೇ, ರಾಜಧಾನಿಯಲ್ಲಿ ಮಜಾ ಮಾಡಬೇಕು ಅಂದರೆ ಅವರು ಬಹಳ ಇಷ್ಟ ಅಂತ ಗೇಬು ಹೇಳ್ತಾನೆ. ಮೂರ್ಖರವರು, ಕುಣಿತದ ಮನೆ ಇದೇ ತಾನೇ ರಾಜಧಾನಿಯಲ್ಲಿರೋದು ಅಂತ ಟೆಹುಟಿ ಹೇಳ್ತಾನೆ. ಏನಾದರೂ ಹೇಳಬೇಕು ಅಂತ ಗೇಬು ಬಾಯಿ ತೆಗಿತಾನೆ. ಆದರೆ ಇವನ ಮಾತಿಗೆ ಬೇಸರ ಪಟ್ಕೊಂಡು ಟೆಹುಟಿ ಆಕಳಿಸ್ತಾ ಇರೋದನ್ನು ನೋಡಿ ಅವನು ಸುಮ್ಮನಾಗ್ತಾನೆ. ಆಗ ಟೆಹುಟಿ ಎದ್ದು ನಿಂತ್ಕೋತಾನೆ. ಅವನ ಜೊತೆಗೇ ಸ್ಥೂಲಕಾಯಿನಾಗಿದ್ದ ಪ್ರಾಂತಪಾಲನು ಕೂಡ ಗಡಬಡಿಸಿ ಎದ್ದೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.